ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾವು ಪೈಪಿಂಗ್ ಹೆಂಗೆ ಮಾಡೋದು ಅಂತ ನೋಡೋಣ. ಪೈಪಿಂಗಲ್ಲಿ ಎಷ್ಟು ಟೈಪ್ಸ್ ಆಫ್ ಪೈಪಿಂಗ್ ಇದೆ, ಅದು ಯಾವ್ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದೇ ಇವತ್ತಿನ ವಿಡಿಯೋ. ಇದು ಯಾವುದೇ ರೀತಿ ನಾನು ಫ್ಯಾಬ್ರಿಕ್ ಸ್ಟಿಚ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ನಿಮಗೆ ತೋರ್ಸಕ್ಕಂತ ಚಿಕ್ಕ ಚಿಕ್ಕ ಫ್ಯಾಬ್ರಿಕ್ ನನ್ನ ಹತ್ರ ಉಳಿದಿರೋ ಡ್ರೆಸ್ಸಸ್ ಮಾಡಿ ಉಳಿದಿರೋ ಅಂಥ ಪೀಸಸ್ಸಲ್ಲಿ ನಿಮ್ಗೆ ಇವತ್ತು ಪೈಪಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಪೈಪಿಂಗಲ್ಲಿ ಎಷ್ಟು ಟೈಪ್ಸ್ ಆಫ್ ಪೈಪಿಂಗ್ ಇದೆ, ಅದು ಹೆಂಗೆ ಮಾಡಬೇಕು ಅಂತ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಅದು ಯಾವ್ಯಾವ ಮೆಥಡ್ ಅಂತ ನಿಮ್ಗೆ ಹೇಳ್ತೀನಿ ನಾನು. ನಾರ್ಮಲ್ ಪೈಪಿಂಗ್ ನಾವು ಬ್ಲೌಸಸ್ಗೆ ಡ್ರೆಸ್ಸಸ್ಗೆ ಇರೋದೆಲ್ಲ ನಾರ್ಮಲ್ ಪೈಪಿಂಗು. ಅದು ಒಂಥರ ಪೈಪಿಂಗ್. ಅದು ಈ ರೀತಿ ನಿಮಗೆ ಥ್ರೆಡ್ ಸಿಗತ್ತೆ. ಈ ಥ್ರೆಡ್ ಪೈಪಿಂಗ್ ಮಾಡಿದ್ರೆ ತುಂಬ ನೀಟ್ ಫಿನಿಶಿಂಗ್ ಇರುತ್ತೆ, ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥ್ರೆಡ್ ಪೈಪಿಂಗ್ ಮಾಡೋದು ತುಂಬಾ ಈಸಿ ಫ್ರೆಂಡ್ಸ್, ಅದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಬಿಡ್ತೀನಿ. ಪೈಪಿಂಗಲ್ಲಿ ನಿಮ್ಗೆ ಯಾವ್ಯಾವ ಡೌಟ್ ಇದೆ ಈ ವಿಡಿಯೋ ನೋಡಿದ್ರೆ ಕ್ಲಿಯರ್ ಆಗುತ್ತೆ ಅನ್ಕೊತೀನಿ ನಾನು. ಈ ರೋಲ್ ಪೂರ್ತಿ ನಿಮಗೆ 35 to 40 rupees ಆಗುತ್ತೆ. ಈ ಒಂದು ರೋಲ್ ತಗೊಂಡ್ರೆ ನಿಮ್ಗೆ ಸುಮಾರು ದಿವಸ ಬರುತ್ತೆ. ನೀವು ಮನೆಗೆ ಮಾತ್ರ ಯೂಸ್ ಮಾಡ್ತೀರಾ, ನಿಮ್ಮ ಓನ್ ಪರ್ಪಸ್ ಯೂಸ್ ಮಾಡಿದ್ರೆ ನಿಮಗೆ ಸುಮಾರು ದಿವಸ ಬರುತ್ತೆ. ಇದರಲ್ಲೇ ನಿಮಗೆ ಸಣ್ಣದಾಗಿರೋಂಥ ಥ್ರೆಡ್, ದಪ್ಪದಾಗಿರೋಂಥ ಥ್ರೆಡ್, ಸುಮಾರು ವೆರೈಟೀಸ್ ಥ್ರೆಡ್ ಸಿಗತ್ತೆ. ನೀವು ಯಾವ್ದು ಬೇಕೋ ನೀವು ಸೆಲೆಕ್ಟ್ ಮಾಡಿ ತಗೋಬೋದು. ಅದಾದಮೇಲೆ ನಿಮಗೆ ಈ ರೀತಿ ಪೈಪಿಂಗ್ಸು, ನಿಮಗೆ ರೆಡಿಮೇಡ್ ಪೈಪಿಂಗ್ಸು ಸಿಗತ್ತೆ ನೋಡಿ. ಈ ರೀತಿ ಥ್ರೆಡ್ ಇಟ್ಟು ಅವರೇ ಪೈಪಿಂಗ್ ರೆಡಿ ಮಾಡಿದ್ದಾರೆ. ಇದು ರೆಡಿ ಟು ಯೂಸ್. ಇದು ಈ ರೀತಿ ಪೈಪಿಂಗ್ ಬೇಕಾದ್ರೂ ನೀವು ತಗೋಬಹುದು. ಈ ಥರ ನಿಮಗೆ ಎಲ್ಲ ಕಲರ್ಸಲ್ಲಿ ಅವೈಲೇಬಲ್ ಇದೆ ಇವಾಗ ಮಾರ್ಕೆಟಲ್ಲಿ. ನಾನು ಇದು ಚಿಕ್ಕಪೇಟೆಯಲ್ಲೇ ತಗೊಂಡಿದ್ದು. ನಿಮ್ಗೆ ಈ ಥರ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಸಿಗತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ಒಂದು ವಿಡಿಯೋ ಮಾಡ್ತೀನಿ. ಆ ಶಾಪು ಮತ್ತು ಆ ಶಾಪಲ್ಲಿ ಏನೇನು ಮೆಟೀರಿಯಲ್ ಸಿಗತ್ತೆ, ಕಾಸ್ಟಿಂದ ಹಿಡಿದು ಎಲ್ಲ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ನಿಮ್ಗೆ ಬೇಕಾಗಿದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ರೀಲ್ ಪೂರ್ತಿ ನನಗೆ 160 rupees ಬಿತ್ತು ಫ್ರೆಂಡ್ಸ್. ನೀವು ಇದರಲ್ಲಿ 60 to 70 meters ಪೈಪಿಂಗ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ. ನಾನು ಬ್ಲ್ಯಾಕ್ ಮತ್ತು ಗೋಲ್ಡನ್ ಅಷ್ಟೇ ತಗೊತೀನಿ. ಬ್ಲ್ಯಾಕ್ ಎಲ್ಲದಕ್ಕೂ ಮ್ಯಾಚ್ ಆಗಿಬಿಡತ್ತೆ. ಅದೇ ರೀತಿ ಈ ಗೋಲ್ಡನ್ ಕಲರು ನಮಗೆ ಸುಮಾರು ಬ್ಲೌಸಸ್ಗೆ ಯೂಸ್ ಆಗುತ್ತೆ. ಅದಕ್ಕೆ ನಾನು ಈ ರೀತಿ 2 ಪೈಪಿಂಗ್ ತಗೊಂಡಿದ್ದೀನಿ ನೋಡಿ. ಈ ರೀತಿ ನಿಮಗೆ ರೆಡಿಯಾಗಿ ಸಿಗತ್ತೆ ಪೈಪಿಂಗು. ಮತ್ತೆ ಈ ಪೈಪಿಂಗ್ ಸೆಲೆಕ್ಟ್ ಮಾಡುವಾಗ ನಿಮಗೆ ಕ್ವಾಲಿಟಿ ನೋಡಿ ತಗೋಬೇಕು. ಕೆಲವೊಂದು ಸರಿ ಪೈಪಿಂಗ್ ಮಾಡುವಾಗ ಈ ರೀತಿ ಥ್ರೆಡ್ಸ್ ಬಂದು ಬಿಚ್ಚೋಗ್ತಾ ಇರತ್ತೆ. ಆ ರೀತಿ ಆದರೆ ನಮ್ಗೆ ಪ್ರಾಬ್ಲಮ್ ಆಗತ್ತೆ. ನೀವು ಪೈಪಿಂಗ್ ಸೆಲೆಕ್ಟ್ ಮಾಡುವಾಗ ಕ್ವಾಲಿಟಿ ಹೆಂಗಿದೆ ಅಂತ ಚೆಕ್ ಮಾಡಿ ತಗೋಬೇಕು. ಸುಮಾರು ಜನಕ್ಕೆ ಪೈಪಿಂಗ್ ಕಷ್ಟ ಅಂತಾರೆ. ಪೈಪಿಂಗ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಪೈಪಿಂಗ್ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ನಾನು ಇವತ್ತು ತೋರಿಸೋ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ. ಬನ್ನಿ ಇವಾಗ ವಿಡಿಯೋಗೆ ಹೋಗ್ಬಿಡೋಣ. ನಾನು ಈ ರೀತಿ ಒಂದು ಕ್ಲಾತ್ ತಗೊಂಡಿದ್ದೀನಿ. ಇದ್ರಲ್ಲಿ ಸುಮ್ಮನೆ ರಫ್ ಆಗಿ ನಾವು ಒಂದು ಡ್ರಾಯಿಂಗ್ ಮಾಡ್ಕೊಳ್ಳೋಣ ನೆಕ್ಗೆ. ಇದು ಬರೀ ಪೈಪಿಂಗ್ ಟ್ಯುಟೋರಿಯಲ್ಗಂತ ನಾನು ಈ ರೀತಿ ಫ್ಯಾಬ್ರಿಕ್ ಇಟ್ಕೊಂಡು ನಿಮ್ಗೆ ಮಾಡ್ತಾ ಇದ್ದೀನಿ. ನನ್ನ ರೆಗ್ಯುಲರ್ ಅಪ್ಕಮಿಂಗ್ ವಿಡಿಯೋಸಲ್ಲೆಲ್ಲ ನೀವು ಬ್ಲೌಸ್ ಪೈಪಿಂಗ್ ಹೆಂಗೆ ಮಾಡೋದು, ಡ್ರೆಸ್ಸಸ್ಗೆ ಪೈಪಿಂಗ್ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸುಮಾರು ಜನ ಪೈಪಿಂಗ್ ತುಂಬ ಕಷ್ಟ ಆಗ್ತದೆ, ಪೈಪಿಂಗ್ ವಿಡಿಯೋಸ್ ಮಾಡಿ ಅಂತ ಕೇಳ್ತಾ ಇದ್ರಿ. ಅದಕ್ಕೆ ನಾನು ಈ ರೀತಿ ಎಲ್ಲ ಪೈಪಿಂಗು ಹೆಂಗೆ ಮಾಡೋದು ಅಂತ ಒಂದೇ ವಿಡಿಯೋ ತೋರಿಸ್ಬಿಡೋಣ ಅಂತ ಈ ರೀತಿ ಫ್ಯಾಬ್ರಿಕ್ ತಗೊಂಡು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾವಿವಾಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಗ್ರೀನ್ ಕಲರ್ ತಗೊಂಡಿದ್ದೀನಿ. ನಿಮ್ಗೆ ಗೊತ್ತಾಗ್ಲಿಕ್ಕೆ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ವಿಡಿಯೋಗಂತ ನೋಡಿ. ನೀವು ಪೈಪಿಂಗ್ ಕಟ್ ಮಾಡೋವಾಗ ಯಾವಾಗಲೂ ಈ ರೀತಿ ಕ್ರಾಸ್ ಆಗಿರೋ ಜಾಗದಲ್ಲೇ ಪೈಪಿಂಗ್ ಕಟ್ ಮಾಡ್ಕೋಬೇಕು. ಹಿಂಗೆ ಸ್ಟ್ರೈಟ್ ಆಗಿರೋ ಜಾಗದಲ್ಲಿ ನೀವು ಕಟ್ ಮಾಡಿದ್ರೆ ನಿಮಗೆ ಸ್ಟ್ರೆಚ್ ಆಗಲ್ಲ. ಈ ರೀತಿ ಮಾಡುವಾಗ ನಿಮಗೆ ತುಂಬ ಚೆನ್ನಾಗಿ ಸ್ಟ್ರೆಚ್ ಆಗಿ ನೀಟಾಗಿ ನಿಮಗೆ ಪೈಪಿಂಗ್ ಕೂರುತ್ತೆ. ಯಾವಾಗಲೂ ನೀವು ಕ್ರಾಸ್ ಆಗಿರೋ ಅಂತ ಇದರಲ್ಲಿ ನೀವು ಪಟ್ಟಿ ಕಟ್ ಮಾಡ್ಕೋಬೇಕು.
ಸುಮಾರು ಸಲ ಬ್ಲೌಸ್ ಹೊಲಿಯುವಾಗ ಇಷ್ಟೊಂದು ದೊಡ್ಡದಾಗಿ ನಮಗೆ ಪೈಪಿಂಗ್ ಮಾಡೋಕ್ಕೆ ಬಟ್ಟೆ ಸಾಕಾಗಲ್ಲ. ಆ ರೀತಿ ಇರುವಾಗ ನೀವು ಒಂದು 1/4 ಮೀಟರ್ ಬಟ್ಟೆ ತಗೊಂಡು ಪೈಪಿಂಗ್ ಮಾಡ್ಕೊಳ್ಳಿ. ಹಂಗಿಲ್ಲ ಅಂದರೆ ನೀವು ನೆಕ್ ಪಾರ್ಟಿಗೆ ಕಟ್ ಮಾಡ್ತೀರಲ್ಲ, ಆ ಪೋರ್ಷನಲ್ಲಿ ನೀವು ಈ ಥರ ಬಯಸ್ ಅಂತೀವಿ ಇದನ್ನು, ಈ ರೀತಿ ಕ್ರಾಸ್ ಆಗಿ ನೀವು ಕಟ್ ಮಾಡ್ಕೋಬೇಕು. ನೀವು ಈ ಮೆಜರ್ಮೆಂಟ್ಗೆ ಈ ಸ್ಕೇಲ್ ಇಟ್ಕೊಳ್ಳಿ ಸಾಕು, ನಿಮಗೆ ಕರೆಕ್ಟಾಗಿರುತ್ತೆ ಪೈಪಿಂಗ್ ಮಾಡೋಕ್ಕೆ. ಈ ಸ್ಕೇಲ್ ಎಷ್ಟಿದೆ, ಇದು 1/4 ಅಷ್ಟು ಇಲ್ಲಾಂದರೆ 1.5 ಅಷ್ಟು ಪೀಸ್ ಇದ್ರೆ ಸಾಕು ನಮಗೆ. ಈ ರೀತಿ ಕ್ರಾಸ್ ಪೀಸ್ನ ನಾವು ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೀವು ಯಾವತ್ತು ಈ ರೀತಿ ಕ್ರಾಸ್ ಪಟ್ಟಿಯಲ್ಲೇ ನೀವು ಪೈಪಿಂಗ್ ಮಾಡಬೇಕು. ನೀವು ಸ್ಟ್ರೈಟ್ ಪೀಸಲ್ಲಿ ಪೈಪಿಂಗ್ ಮಾಡಿದ್ರೆ ನಿಮ್ಮ ಪೈಪಿಂಗ್ ಕರೆಕ್ಟಾಗಿ ಬರಲ್ಲ, ಆವಾಗಲೇ ನಿಮಗೆ ತುಂಬ ಪ್ರಾಬ್ಲಮ್ ಅನಿಸುತ್ತೆ ಪೈಪಿಂಗ್ ಮಾಡೋದು. ಇವಾಗ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ನಾವು ಡೋರಿ ಮಾಡೋಕ್ಕೂ ಇದೇ ರೀತಿನೇ ನಾವು ಕಟ್ ಮಾಡ್ಕೋಬೇಕು. ಕ್ರಾಸ್ ಪೀಸ್ ಕಟ್ ಮಾಡಿದ್ರೆ ನಿಮಗೆ ಕಟ್ಟೋವಾಗ ನಾಟ್ ಬಂದ್ಬಿಟ್ಟು ಸ್ಟ್ರೆಚ್ ಆಗಿ ನೀಟಾಗಿರುತ್ತೆ. ಡೋರಿ ಮಾಡೋಕ್ಕೂ ನೀವು ಈ ರೀತಿ ಕ್ರಾಸ್ ಪೀಸ್ನೇ ಕಟ್ ಮಾಡಿ ತಗೋಬೇಕು. ಇವಾಗ ಇದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ಬನ್ನಿ. ಇದರಲ್ಲಿ ನಾನು ಥ್ರೆಡ್ ಪೈಪಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಕಟ್ ಮಾಡಿರುವಂಥ ಪೀಸ್ ಓಪನ್ ಮಾಡಿದ್ರೆ ಈ ರೀತಿ ಇರುತ್ತೆ. ನಾವು ಕ್ರಾಸ್ ಪೀಸ್ ಕಟ್ ಮಾಡಿದ್ದೀವಲ್ಲ ಅದನ್ನು ಈವನ್ ಆಗಿ ಕಟ್ ಮಾಡಿಕೊಂಡು ಈ ರೀತಿ ಈ ಕ್ರಾಸ್ ಪೀಸ್ನ ಬಂದ್ಬಿಟ್ಟು ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ನಾನು ಸುಮಾರು ಮೆಥಡ್ ಫಾಲೋ ಮಾಡಿಬಿಟ್ಟಿದ್ದೀನಿ. ನನಗೆ ತುಂಬ ಈಸಿಯಾಗಿರುವಂಥ ಮೆಥಡ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಮೆಥಡಲ್ಲಿ ನೀವು ಪೈಪಿಂಗ್ ಮಾಡಿದ್ರೆ ನಿಮಗೆ ಈಸಿಯಾಗಿರ್ಬೋದು. ಇವಾಗ ಇದನ್ನ ಹೆಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಮೈನ್ ಫ್ಯಾಬ್ರಿಕ್, ಇದು ಮೈನ್ ಸೈಡಲ್ಲಿ ಈ ಡಬಲ್ ಫೋಲ್ಡ್ ಮಾಡಿರುವಂಥ ಪೈಪಿಂಗ್ಗೆ ಪೀಸ್ನ ಈ ರೀತಿ ಇಟ್ಕೊಂಡು ನಾವು ಸ್ಟಿಚ್ ಮಾಡಬೇಕು. 1/4 ಇಂಚ್ ಗ್ಯಾಪಲ್ಲಿ ಅಷ್ಟೇ ನಾವು ಸ್ಟಿಚಸ್ ಮಾಡ್ತಾ ಹೋಗ್ಬೇಕು. ಮತ್ತು ನಾನು ನಿಮಗೆ ಗೊತ್ತಾಗಬೇಕು ಅಂತ ನಾನು ಕಾಂಟ್ರಾಸ್ಟ್ ಕಲರ್ ಬ್ಲ್ಯಾಕ್ ಕಲರಲ್ಲಿ ನಾನು ಥ್ರೆಡ್ ಹಾಕಿದ್ದೀನಿ. ನೀವು ಯಾವ ಫ್ಯಾಬ್ರಿಕ್ ತಗೊಂಡ್ರೆ ಆ ಫ್ಯಾಬ್ರಿಕ್ ಕಲರೇ ಥ್ರೆಡ್ ಹಾಕ್ಕೋಬೋದು. ನೀವು ಪೈಪಿಂಗ್ ಮಾಡೋವಾಗಲೂ ಅಷ್ಟೇ ಈ ಪೈಪಿಂಗ್ ಪೀಸ್ನ ಎಳಿಬಾರ್ದು, ನಿಧಾನಕ್ಕೆ ಫ್ರೀಯಾಗಿ ಬಿಡ್ತಾ ಬರಬೇಕು. ಈ ರೀತಿ ಫ್ರೀಯಾಗಿ ನೀವು ಬಟ್ಟೆ ಕೊಡಬೇಕು, ಆವಾಗಲೇ ನಿಮಗೆ ರಿಂಕಲ್ಸ್ ಇಲ್ದಿರ ನೀಟಾಗಿ ಪೈಪಿಂಗ್ ಸಿಗತ್ತೆ. ಫ್ರೀಯಾಗಿ ಲೂಸಾಗಿ ಬಿಡಬೇಕು, ಎಳಿಬಾರ್ದು. ನೋಡಿ, ಈ ರೀತಿ ಎಂಡ್ ತನಕ ನಾವು ಈ 1/4 ಇಂಚ್ ಗ್ಯಾಪ್ ಅಲ್ಲಿ ಸ್ಟಿಚಸ್ ಮಾಡಬೇಕು. ಇದಾದ್ಮೇಲೆ ನಾವು ಈ ರೀತಿ ಸೆಂಟ್ರಲ್ಲಿ ನಾಚಸ್ ಕೊಡ್ಬೇಕು, ಅವಾಗಲೇ ನಿಮ್ಗೆ ನೀಟಾಗಿ ಪೈಪಿಂಗ್ ಕೂರುತ್ತೆ. ನೀವು ಈ ನಾಚಸ್ ಬಂದ್ಬಿಟ್ಟು ಸ್ಟಿಚಸ್ಗಿಂತ ಮೇಲೆ ಹೋಗ್ಬಾರ್ದು, ಸ್ಟಿಚಸ್ ಮೇಲೆ ಹೋಗ್ಬಾರ್ದು, ಸ್ಟಿಚಸ್ಗಿಂತ ಒಳಗಡೆ ಈ ರೀತಿ ಅಲ್ಲಲ್ಲಿ 1-2-3 ನಾಚ್ ಕೊಟ್ಬಿಟ್ರೆ ನಿಮಗೆ ಈಸಿಯಾಗಿ ಶೇಪ್ ಸಿಗತ್ತೆ. ಇದಕ್ಕೆ ನೀವು ಈ ಮಿಷನ್ ಅಲ್ಲಿ ಬಂದಿರುವಂತ ಟೆನ್ಷನ್ ಅಲ್ಲೇ ಹೊಲಿಬಹುದು. ಇದಕ್ಕೆ ಸಿಂಗಲ್ ಟೆನ್ಷನ್ಸ್ ಚೇಂಜ್ ಮಾಡಬೇಕು ಅನ್ನೋ ಏನು ಇದಿರಲ್ಲ. ಈ ಟೆನ್ಷನ್ ಅಲ್ಲೇ ನೀವು ಈ ಥ್ರೆಡ್ ಪೈಪಿಂಗ್ ಮಾಡ್ಕೋಬಹುದು. ಇವಾಗ ನಾವು ಮಾಡಿರುವಂತ ಸ್ಟಿಚಸ್ ಮೇಲೇನೆ ಕರೆಕ್ಟಾಗಿ ಥ್ರೆಡ್ನ ಹಿಂಗೆ ಪ್ಲೇಸ್ ಮಾಡಿಬಿಟ್ಟು ಇದನ್ನು
ಈ ತರ ತಗೋಬೇಕು. ಅವಾಗ ನಿಮಗೆ ಥ್ರೆಡ್ ಬಂದ್ಬಿಟ್ಟು ಈ ಕಾರ್ನರ್ಗೆ ಬರುತ್ತೆ. ಇವಾಗ ಇದನ್ನ ಹಿಂಗ್ ಫೋಲ್ಡ್ ಮಾಡಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡಿದ್ರೆ ನಿಮಗೆ ಥ್ರೆಡ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರನೇ ಪೈಪಿಂಗ್ ಬರುತ್ತೆ. ಈ ಥ್ರೆಡ್ ಸ್ವಲ್ಪ ಆಚೆನೆ ಇರಬೇಕು, ಆವಾಗಲೇ ನಮಗೆ ಅದು ಬಿಚ್ಚೋಗುತ್ತೆ ಅನ್ನೋ ಭಯ ಇರಲ್ಲ, ನೀಟಾಗಿ ಬರುತ್ತೆ. ಇವಾಗ ಇದ್ರ ಮೇಲೆ ನಾವು ಸ್ಟಿಚಸ್ ಹಾಕ್ತಾ ಬರೋಣ. ಈ ರೀತಿ ಪೈಪಿಂಗ್ ಮಾಡಿ ಆದ್ಮೇಲೆ ನಾವು ನೀಟಾಗಿ ಅಯನ್ ಮಾಡಬೇಕು. ಆ ರೀತಿ ಮಾಡಿದ್ರೆ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಬಂದ್ಬಿಡುತ್ತೆ. ಇವಾಗ ಒಳಗಡೆ ನಿಮ್ಗೆ ಈ ರೀತಿ ಇರತ್ತೆ, ಆಚೆ ನೋಡಿ ಪೈಪಿಂಗ್ ನಿಮ್ಗೆ ಈವನ್ ಆಗಿದೆ. ಈ ರೀತಿ ಈವನ್ ಆಗಿ ಸುತ್ತ ನಿಮ್ಗೆ ಒಂದೇ ಸೈಜ್ ಅಲ್ಲಿ ಬರುತ್ತೆ ಥ್ರೆಡ್ ಪೈಪಿಂಗ್. ಈ ಒಳಗಡೆ ಇರೋಂಥ ಪೀಸ್ ನ ಬಂದ್ಬಿಟ್ಟು ನೀವು ಅಯನ್ ಮಾಡ್ಬಿಟ್ಟು ಎಮ್ಮಿಂಗ್ ಮಾಡ್ಕೋಬಹುದು, ನಿಮ್ಗೆ ನೀಟಾಗಿರತ್ತೆ ಫಿನಿಶಿಂಗ್. ಇಲ್ಲ ಎಮ್ಮಿಂಗ್ ಬೇಡ ಅಂದ್ರೆ ನೀವು ಈ ಕಾರ್ನರ್ ಅಲ್ಲಿ ಒಂದು ಸ್ಟಿಚ್ ಹಾಕ್ಬಿಡ್ಬೋದು. ಆ ತರ ಹಾಕಿದ್ರು ನಿಮ್ಗೆ ನೀಟಾಗಿರತ್ತೆ. ನಿಮ್ಗೆ ಯಾವ ಕನ್ವೀನಿಯಂಟ್ ಇರತ್ತೆ ಆ ರೀತಿ ಮಾಡ್ಕೋಬಹುದು. ಈ ರೀತಿನೇ ನೀವು ಥ್ರೆಡ್ ಪೈಪಿಂಗ್ ಮಾಡ್ಕೋಬೇಕು, ನಿಮ್ಗೆ ತುಂಬಾ ನೀಟಾಗಿ ಫಿನಿಶಿಂಗ್ ಸಿಗತ್ತೆ. ಇವಾಗ ಈ ಎಂಡ್ ಅಲ್ಲಿ ನಾನು ಒಂದು ಸ್ಟಿಚ್ ಹಾಕ್ಬಿಡ್ತೀನಿ. ಅಷ್ಟೇ ಫ್ರೆಂಡ್ಸ್, ನಾವು ಇವಾಗ ಥ್ರೆಡ್ ಪೈಪಿಂಗ್ ಮಾಡಿಬಿಟ್ಟಿದ್ದೀವಿ. ಈ ರೀತಿನೇ ನೀವು ಥ್ರೆಡ್ ಪೈಪಿಂಗ್ ಮಾಡ್ಕೋಬೇಕು. ತುಂಬ ಈಸಿ ಮೆಥಡಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ನಾನು ತುಂಬ ಮೆಥಡ್ಸ್ ಫಾಲೋ ಮಾಡಿದ್ದೀನಿ. ನನಗೆ ಯಾವ್ದು ಈಸಿ ಅನ್ಸುತ್ತೆ ಆ ಮೆಥಡ್ನ ಅಷ್ಟೇ ನಿಮ್ಗೆ ತೋರಿಸ್ತೀನಿ. ಇವಾಗ ಥ್ರೆಡ್ ಪೈಪಿಂಗ್ ಹೆಂಗ್ ಮಾಡಬೇಕು ಅಂತ ನೀವು ಕಲ್ತಿರ್ತೀರಾ. ನೆಕ್ಸ್ಟ್ ನಾವು ನಾರ್ಮಲ್ ಪೈಪಿಂಗ್ ಹೆಂಗ್ ಕೊಡೋದು ಅಂತ ತೋರಿಸ್ತೀನಿ. ನೋಡಿ, ನಿಮಗೆ ಎಷ್ಟು ಈವನ್ ಆಗಿ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ನಿಮ್ಗೆ ಹತ್ರದಿಂದ ತೋರಿಸ್ತೀನಿ. ಥ್ರೆಡ್ಡಲ್ಲಿ ನಾವು ಪೈಪಿಂಗ್ ಕೊಟ್ಟರೆ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್. ನೋಡೋಕ್ಕೂ ಹಾಕೊಂಡ್ರೆ ಡಿಫ್ರೆಂಟ್ ಲುಕ್ ಇರುತ್ತೆ. ನಿಮಗೆ ಒಳಗಡೆ ನೋಡಿದ್ರೆ ಈ ರೀತಿ ಇರುತ್ತೆ, ಇದು ಆಚೆ ನೋಡೋಕ್ಕೆ ಹಿಂಗಿರುತ್ತೆ. ಮತ್ತು ನೀವು ಒಳಗಡೆ ನೋಡಿದ್ರೂ ನಿಮಗೆ ಇಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ ಥ್ರೆಡ್ ಪೈಪಿಂಗ್ ಮಾಡುವಾಗ. ಇವಾಗ ಬನ್ನಿ ನೆಕ್ಸ್ಟ್ ನಾರ್ಮಲ್ ಪೈಪಿಂಗ್ ಹೆಂಗ್ ಮಾಡೋದು ಅಂತ ನಾನು ಇನ್ನೊಂದು ಫ್ಯಾಬ್ರಿಕಲ್ಲಿ ನಿಮ್ಗೆ ಕಟ್ ಮಾಡಿ ಸ್ಟಿಚ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಇದರಲ್ಲಿ ಯಾವುದೇ ಡೌಟ್ ಇದ್ರೂ ನನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಖಂಡಿತ ನನ್ನ ಅಪ್ಕಮಿಂಗ್ ಟ್ಯುಟೋರಿಯಲ್ಸಲ್ಲಿ ನಿಮ್ಗೆ ಅದನ್ನು ಕ್ಲಾರಿಫೈ ಮಾಡಿಬಿಡ್ತೀನಿ. ಯಾಕಂದರೆ ಪೈಪಿಂಗ್ ಅನ್ನೋದು ತುಂಬ ಬೇಸಿಕ್ಕಾಗಿ ನಮಗೆ ಬೇಕಾಗಿರೋಂಥ ಒಂದು ವಿಷಯ ಇದು. ನಾವು ಯಾವುದೇ ಫ್ಯಾಬ್ರಿಕ್ ಹೊಲಿಯೋಂಗಿದ್ರೂ ಡ್ರೆಸ್ಸಸ್ ಆಗಲಿ ಬ್ಲೌಸ್ ಆಗಲಿ, ನೀವು ಯಾವುದೇ ಒಂದು ಇದು ನೀವು ಹೊಲಿಬೇಕಂದ್ರೂ ನಿಮಗೆ ಪೈಪಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇವಾಗ ಹೊಲ್ದಿದ್ದೀನಲ್ಲ, ಈ ರೀತಿ ನಿಮ್ಮ ಹತ್ರ ವೇಸ್ಟ್ ಫ್ಯಾಬ್ರಿಕ್ ಇದ್ದರೆ ನೀವು ವೇಸ್ಟ್ ಫ್ಯಾಬ್ರಿಕ್ ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಕಲಿಯುವಾಗ 1 or 2 ಟೈಮ್ಸ್ ನೀವು ವೇಸ್ಟ್ ಫ್ಯಾಬ್ರಿಕ್ ಮೇಲೆ ಕಲೀರಿ. ನಿಮಗೆ ಪರ್ಫೆಕ್ಟಾಗಿ ಬರ್ತಾ ಇದೆ ಪೈಪಿಂಗ್ ಅನ್ನುವಾಗಲೇ ನೀವು ಬ್ಲೌಸ್ ಮೇಲೆ ಸ್ಟಿಚ್ ಮಾಡಬೇಕು. ನಿಮಗೆ ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ನೆಕ್ಲೈನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ನೆಕ್ಲೈನ್ ನೀಟಾಗಿದ್ರೇ ಅದಕ್ಕೆ ಒಂದು ಲುಕ್ ಬರುತ್ತೆ. ನಿಮ್ಮ ನೆಕ್ಲೈನ್ ಏನಾದರೂ ಚೆನ್ನಾಗಿಲ್ಲ ಅಂದರೆ ನಿಮಗೆ ಆ ಬ್ಲೌಸ್ ಇಡೀ ಬ್ಲೌಸ್ ಲುಕ್ಕೇ ಹೋಗ್ಬಿಡುತ್ತೆ.
ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಫಸ್ಟ್ ಸ್ಟಾರ್ಟಿಂಗ್ಗೆ ಬ್ಲೌಸಲ್ಲಿ ಪೈಪಿಂಗ್ ಮಾಡಬೇಕು ಅಂದರೆ ನಿಮಗೆ ಬ್ಲೌಸ್ ಅದು ಕೆಲ್ಸಕ್ಕೆ ಬರಲ್ಲ, ವೇಸ್ಟ್ ಆಗಿಬಿಡತ್ತೆ. ನೀವು ವೇಸ್ಟ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಪೈಪಿಂಗ್ ನೀಟಾಗಿ ಕಲಿಸ್ಬಿಡಿ. ನಾನು ತೋರಿಸಿರೋಂಥ ಮೆಥಡ್ ತುಂಬಾ ಈಸಿ ಫ್ರೆಂಡ್ಸ್. ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿ, ಪ್ರಾಕ್ಟೀಸ್ ಮಾಡಿ, ನಿಮಗೆ ತುಂಬ ಈಸಿಯಾಗಿ ಬಂದ್ಬಿಡತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಮೆಥಡ್ ಹೆಂಗೆ ಮಾಡಬೇಕು ಅಂತ ಹೋಗಿ ನೋಡೋಣ. ಫ್ರೆಂಡ್ಸ್, ನಾವು ಇನ್ನೊಂದು ಮೆಥಡ್ ಪೈಪಿಂಗ್ ಮಾಡೋಕ್ಕೆ ಈ ರೀತಿ ಫ್ಯಾಬ್ರಿಕ್ ತಗೊಂಡಿದ್ದೀವಿ. ಈ ಫ್ಯಾಬ್ರಿಕ್ನು ಅಷ್ಟೇ ನಾವು ರಫ್ ಆಗಿ ಒಂದು ನೆಕ್ಲೈನ್ ಕಟ್ ಮಾಡ್ಕೊಂಡ್ಬಿಡೋಣ. ನಾರ್ಮಲ್ ಯು ಶೇಪ್ ಅಂತೀವಲ್ಲ, ಆ ಶೇಪ್ ನೆಕ್ಲೈನ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನೀವು ಪೈಪಿಂಗ್ ಮಾಡೋವಾಗ ಯಾವುದೇ ರೀತಿ ಕಾಂಪ್ಲಿಕೇಟೆಡ್ ಡಿಸೈನ್ಸ್ ತಗೋಬೇಡಿ. ಆ ರೀತಿ ತಗೊಳ್ಳೋವಾಗ ನಿಮಗೆ ತುಂಬ ಕಷ್ಟ ಅನ್ನಿಸ್ಬಿಡತ್ತೆ. ಈ ರೀತಿ ಇವಾಗ ನಾವು ನೆಕ್ಲೈನ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದಕ್ಕೆ ಕಾಂಟ್ರಾಸ್ಟ್ ಆಗಿ ನಾನು ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ ಪೈಪಿಂಗ್ ಮಾಡೋಕ್ಕೆ. ನೀವು ಪೈಪಿಂಗ್ ಮಾಡುವಾಗ ಯಾವುದೇ ರೀತಿ ಬಟ್ಟೆ ಇರಲಿ, ಅದು ನೀವು ಕಾಂಟ್ರಾಸ್ಟ್ ಕಲರಲ್ಲಿ ಪೈಪಿಂಗ್ ಮಾಡಿದ್ರೇ ಅದು ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಈ ರೀತಿ ಒಂದು ಫ್ಯಾಬ್ರಿಕ್ ತಗೊಂಡು ನಾನು ಹೇಳ್ದಂಗೆ ಇದನ್ನು ಅಷ್ಟೇ ನಾವು ಈ ಕ್ರಾಸಲ್ಲೇ ಕಟ್ ಮಾಡ್ಕೋಬೇಕು. ಸೇಮ್ ನಾನು ಫಸ್ಟ್ಗೆ ಹೆಂಗೆ ಕಟ್ ಮಾಡಿದ್ದೀನಿ ಅದೇ ರೀತಿ ಈ ಸ್ಕೇಲ್ ಎಷ್ಟಿದೆ ಅಷ್ಟಕ್ಕೆ ನಾವು ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಬೇಕು. ನಾವು ಯಾವಾಗಲೂ ಕ್ರಾಸ್ ಪೀಸ್ ಕಟ್ ಮಾಡೋವಾಗ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಹೋಗ್ಬೇಕು, ಆವಾಗಲೇ ನಮ್ಮ ಪೈಪಿಂಗ್ ನೀಟಾಗಿ ಬರುತ್ತೆ. ನಾನು ಯಾಕೆ ನಿಮಗೆ ಈ ರೀತಿ ಪದೇ ಪದೇ ಹೇಳ್ತಾ ಇದ್ದೀನಿ ಕ್ರಾಸ್ ಪೀಸಲ್ಲೇ ಕಟ್ ಮಾಡಬೇಕು ಅಂತ ಅಂದರೆ, ಸುಮಾರು ಜನಗೆ ಪೈಪಿಂಗ್ ಬಂದ್ಬಿಟ್ಟು ಈ ರೀತಿ ಕಟಿಂಗ್ ಮಾಡಿರಲ್ಲ, ಅವರು ಸ್ಟ್ರೈಟ್ ಪೀಸಲ್ಲಿ ಕಟ್ ಮಾಡಿಬಿಡ್ತಾರೆ. ಆ ರೀತಿ ಮಾಡುವಾಗ ಪೈಪಿಂಗ್ ಫಿನಿಶಿಂಗೇ ಬರಲ್ಲ. ನೀವು ಎಷ್ಟು ಸರಿ ಟ್ರೈ ಮಾಡಿದ್ರು ನಿಮಗೆ ನೀವು ಸ್ಟ್ರೈಟ್ ಪೀಸಲ್ಲಿ ಕಟ್ ಮಾಡಿಬಿಟ್ರೆ ನಿಮ್ಗೆ ಪೈಪಿಂಗ್ ನೀಟಾಗಿ ಬರಲ್ಲ. ಈ ರೀತಿ ಕ್ರಾಸ್ ಪೀಸಲ್ಲೇ ನೀವು ಪೈಪಿಂಗ್ ಮಾಡಬೇಕು, ಆವಾಗಲೇ ನಿಮ್ಗೆ ನೀಟಾಗಿ ಬರುತ್ತೆ. ಪೈಪಿಂಗ್ ತುಂಬಾ ಈಸಿ ಫ್ರೆಂಡ್ಸ್ ಈ ಮೆಥಡಲ್ಲಿ ಫಾಲೋ ಮಾಡಿದ್ರೆ. ಅದಕ್ಕೆ ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ, ಪೈಪಿಂಗ್ ಬಂದ್ಬಿಟ್ಟು ಯಾವಾಗಲೂ ಈ ರೀತಿ ಕ್ರಾಸ್ ಪೀಸಲ್ಲೇ ಕಟ್ ಮಾಡಬೇಕು. ನಿಮಗೆ ಬಟ್ಟೆ ಸಾಕಾಗಿಲ್ಲ ಅಂದ್ರೂ 1/4 ಮೀಟರ್ ನೀವು ಅದಕ್ಕೆ ಕಾಂಟ್ರಾಸ್ಟ್ ಕಲರ್ ತಗೊಂಡು ನೀವು ಹಾಕ್ಬೋದು. ಇಲ್ಲಾಂದರೆ ಇರೋ ಪೀಸಸಲ್ಲೇ ಚಿಕ್ಕ ಚಿಕ್ಕ ಪೀಸಸಲ್ಲೇ ನೀವು ಕ್ರಾಸ್ ಪೀಸಸ್ ಕಟ್ ಮಾಡಿ ಅಟ್ಯಾಚ್ ಮಾಡಿ ಆಮೇಲೆ ಪೈಪಿಂಗ್ ಮಾಡಬೇಕು. ಬನ್ನಿ ಇವಾಗ ಇದು ಕಟ್ ಮಾಡಿಬಿಟ್ಟು ಸೇಮ್ ಅದೇ ರೀತಿ ನಾವು ಈ ಎಡ್ಜಸ್ನ ನೀಟಾಗಿ ಟ್ರಿಮ್ ಮಾಡಿಬಿಟ್ಟು ಈ ರೀತಿ ಸೇಮ್ ನಾವು ಥ್ರೆಡ್ ಪೈಪಿಂಗ್ ಹೆಂಗೆ ಫೋಲ್ಡ್ ಮಾಡಿದ್ದೀವಿ ಅದೇ ರೀತಿ ಈ ಥರ ಆಫ್ ಆಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸೇಮ್ ಅದೇ ರೀತಿ ಸ್ಟಿಚ್ ಮಾಡ್ಕೊಬೇಕು. ನಾವು ಒಂದು 1/4 ಇಂಚ್ ಗ್ಯಾಪ್ ಕೊಟ್ಟು ಸೇಮ್ ಅದೇ ರೀತಿ ನಾವು ಇಲ್ಲಿ ನಾಚಿಸ್ಕೊಳ್ಬೇಕು. ಈ ರೀತಿ ನಾಚಸ್ ಯಾಕೆ ಕೊಡ್ತೀವಿ ಅಂತ ನಿಮ್ಗೆ ಅನ್ಸ್ಬೋದು. ಈ ರೀತಿ ನಾಚಸ್ ಕೊಡೋದ್ರಿಂದಾನೇ ನಮಗೆ ಇದು ಈ ಪೋರ್ಷನ್ ಏನಿದೆ ಇದು ಸ್ಟಿಫ್ ಆಗಿ ಎಲ್ದಿರ ನಿಮಗೆ ಫ್ಲೆಕ್ಸಿಬಲ್ ಆಗಿಬಿಡತ್ತೆ. ಆಗ ನಿಮಗೆ ನೆಕ್ಲೈನ್ ಬಂದ್ಬಿಟ್ಟು ನೀಟಾಗಿರುತ್ತೆ ನೋಡಕ್ಕೂ ಪೈಪಿಂಗ್ ಮಾಡಿದ್ರೆ. ಈ ರೀತಿ ನೀವು ಕಟ್ಸ್ ಕೊಡ್ದಿರ ಮಾಡಿದ್ರೆ ನೋಡಿ ಇಲ್ಲಿ ನಿಮಗೆ ಇದು ಟರ್ನ್ ಮಾಡೋವಾಗ ಟರ್ನ್ ಆಗೋದು ತುಂಬ ಕಷ್ಟ ಆಗುತ್ತೆ. ಈ ರೀತಿ ನಾವು ಇಲ್ಲಿ ನಾಚಸ್ ಸ್ವಲ್ಪ ಅಲ್ಲಲ್ಲಿ ಕಟ್ಸ್ ಕೊಟ್ಬಿಟ್ರೆ ನಿಮಗೆ ಈಸಿಯಾಗಿ ಫ್ಯಾಬ್ರಿಕ್ ತಿರುಗತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ ನಾವು ಈ ರೀತಿ ಕಟ್ಸ್ ಕೊಡ್ತೀವಿ. ಆ ಕಟ್ಸ್ ಏನಿದೆ ಅದು ಬಂದ್ಬಿಟ್ಟು ಸ್ಟಿಚಸ್ ಮೇಲೆ ಬರಬಾರ್ದು, ಈ ಒಳಗಡೆ ಅಷ್ಟೇ ನಾವು ಕಟ್ ಮಾಡಬೇಕು. ಈ ರೀತಿ ಮಾಡಿದ್ಮೇಲೆ ನೀವು ಕೈಯಿಂದ ಲೈಟಾಗಿ ಹಿಂಗೆ ಇಂಪ್ರೆಷನ್ ಕೊಟ್ಬಿಟ್ಟು
ಈ ಸ್ಟಿಚಸ್ ಮಾಡಿರ್ತೀವಲ್ಲ ಈ ಪೀಸ್ ಬಂದು ಮೇಲೆ ಬರಂಗಿರಬೇಕು. ಹಿಂಗೆ ಫೋಲ್ಡ್ ಮಾಡಬೇಕು ನಾವು. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದೊಡ್ಡದಾಗಿ ನೀವು ಇಟ್ಕೋಬೋದು. ಸಣ್ಣಗೆ ಬೇಕಂದರೆ ಸಣ್ಣಗೆ, ಇಲ್ಲಾಂದರೆ ದಪ್ಪಗೆ ಬೇಕಾದರೆ ದಪ್ಪಗೆ ನೀವು ಮಾಡ್ಕೋಬೋದು. ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಇದು ನಾರ್ಮಲ್ ಪೈಪಿಂಗು. ಇದರಲ್ಲಿ ಥ್ರೆಡ್ ಇರಲ್ಲ, ಏನೂ ಇರಲ್ಲ. ನಮ್ಗೆ ಈ ಒಳಗಡೆ ಇರೋ ಫ್ಯಾಬ್ರಿಕ್ನೇ ಬಂದ್ಬಿಟ್ಟು ಸುತ್ತಬಿಟ್ಟು ಈ ರೀತಿ ನಾವು ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ಇದನ್ನ ನಿಮ್ಗೆ ಇವಾಗ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ನೀವು ಪೈಪಿಂಗ್ ಈ ರೀತಿ ಮಾಡಿದ್ರೆ ನಿಮಗೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಅಷ್ಟೇ, ಇದು ನಾರ್ಮಲ್ ಪೈಪಿಂಗ್ ಇದು. ಇವಾಗ ಇದನ್ನು ಸ್ಟಿಚ್ ಮಾಡಿಬಿಡೋಣ. ಅಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ. ಇವಾಗ ಇದು ನಾರ್ಮಲ್ ಪೈಪಿಂಗ್. ಇದು ನಿಮಗೆ ಯಾವುದೇ ರೀತಿ ಥ್ರೆಡ್ ಇಲ್ಲ, ಏನೂ ಇಲ್ಲ. ನೀವು ನಾರ್ಮಲ್ ಫ್ಯಾಬ್ರಿಕಲ್ಲಿ ಮಾಡೋಂಥ ಪೈಪಿಂಗ್ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋಲಿ ಪೈಪಿಂಗ್ ಹೆಂಗೆ ಮಾಡಬೇಕು, ಅದನ್ನು ಯಾವ್ಯಾವ ಮೆಥಡಲ್ಲಿ ಮಾಡ್ಕೋಬೋದು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋಲಿ ನಾನು 2 ಟೈಪ್ಸ್ ಆಫ್ ಪೈಪಿಂಗ್ ತೋರಿಸಿದ್ದೀನಿ. ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲೆಲ್ಲ ಈ ರೀತಿ ರೆಡಿಮೇಡ್ ಪೈಪಿಂಗ್ ಇಟ್ಕೊಂಡು ಹೆಂಗೆ ನಾವು ಸ್ಟಿಚ್ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋಲಿ ನಿಮ್ಗೆ ಯಾವುದೇ ಡೌಟ್ ಇದ್ರೂ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ಪೈಪಿಂಗ್ ನಾನು ಫರ್ದರ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ರೆಗ್ಯುಲರಾಗಿ ಹಾಕ್ತಾ ಇರ್ತೀನಿ. ನಿಮಗೆ ಯಾವುದೇ ಡೌಟ್ ಇದ್ರೂ ಅದರಲ್ಲಿ ನಾನು ಕ್ಲಾರಿಫೈ ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಇವಾಗ ನಾನು ತೋರಿಸ್ತೀನಿ ನೋಡಿ. ಪೈಪಿಂಗ್ ಒಳಗಡೆ ಈ ರೀತಿ ಇರುತ್ತೆ. ನಿಮಗೆ ಫುಲ್ ಫಿನಿಶಿಂಗ್ ಈ ಥರ ಬರುತ್ತೆ. ಇದು ನಾರ್ಮಲ್ ಪೈಪಿಂಗ್ ಇದು. ಇದು ಬಂದ್ಬಿಟ್ಟು ಥ್ರೆಡ್ ಪೈಪಿಂಗ್. ಥ್ರೆಡ್ ಪೈಪಿಂಗ್ ನಿಮಗೆ ನೀಟಾಗಿರುತ್ತೆ. ಥ್ರೆಡ್ ಪೈಪಿಂಗ್ ಯಾವುದೇ ರೀತಿ ನೀವು ಬ್ಲೌಸಸ್ಗಾಗಲಿ ಡ್ರೆಸ್ಸಸ್ಗಾಗಲಿ ನೀವು ಥ್ರೆಡ್ ಪೈಪಿಂಗ್ ಕೊಟ್ಟರೆ ನಿಮಗೆ ಫಿನಿಶಿಂಗ್ ತುಂಬ ನೀಟಾಗಿರುತ್ತೆ. ಥ್ರೆಡ್ ಪೈಪಿಂಗ್ ಮಾಡೋದು ತುಂಬಾ ಈಸಿ ಫ್ರೆಂಡ್ಸ್. ನಿಮಗೆ ಸಿಂಗಲ್ ಟೆನ್ಷನ್ ಬೇಕು ಅನ್ನೋದು ನೆಸಿಟಿನೂ ಇರಲ್ಲ. ನೀವು ಈ ರೀತಿ ಪೈಪಿಂಗ್ ಮಾಡಿದ್ರೆ ನಿಮಗೆ ಆಚೆ ಈ ಥರ ಈವನ್ ಆಗಿರುತ್ತೆ. ಫುಲ್ ಇಡೀ ನೆಕ್ಲೈನ್ ಪೂರ್ತಿ ಈ ರೀತಿ ಇರುತ್ತೆ. ಒಳಗಡೆ ನೋಡಿ, ಒಳಗಡೆನೂ ನಿಮಗೆ ಎಷ್ಟು ನೀಟಾಗಿರುತ್ತೆ ಅಂತ. ಈ ರೀತಿ ಪೈಪಿಂಗ್ ಮಾಡಿಬಿಟ್ಟು ನೀವು ನೀಟಾಗಿ ಒಂದ್ಸರಿ ಅಯನ್ ಮಾಡಿಬಿಡಿ. ಆ ರೀತಿ ಮಾಡುವಾಗ ನಿಮಗೆ ಒಳಗಡೆನೂ ನೀಟ್ ಫಿನಿಶಿಂಗ್ ಇರುತ್ತೆ, ಆಚೆನೂ ನಿಮಗೆ ಪೈಪಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವತ್ತಿನ ವಿಡಿಯೋಲಿ ನಾವು ಪೈಪಿಂಗ್ ಹೆಂಗೆ ಮಾಡೋದು ಅಂತ ನೋಡಿದ್ದೀವಿ ಫ್ರೆಂಡ್ಸ್. ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕ್ಯಾನ್ವಾಸ್ ಕೊಟ್ಟು ನಾವು ಹೆಂಗೆ ನೆಕ್ಲೈನ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಬಿಡಿ. ಥ್ಯಾಂಕ್ ಯು ಫ್ರೆಂಡ್ಸ್.